ಶಿವ್ ನಾರಾಯಣ್ ನಿಜವಾದ ರಕ್ಷಣೆ ಮಾಡುವ ಕಲ್ಕಿ ಅವತಾರನೇ ನನ್ನ ಗುರುದೇವ ಅಂತ ಹೇಳ್ತಾ, ಗುರುದೇವ್ ಬಿಡಿ ಪರಮಾತ್ಮ ಅಂತ ಹೇಳ್ತಾ ಈ ವಿಡಿಯೋನ ಆರಂಭಿಸ್ತೀನಿ. ಸೊ ಈ ವಿಡಿಯೋದಲ್ಲಿ ಇವತ್ತು ಈ ಟಾಪಿಕ್ ಏನು, ಇಂಟ್ರೆಸ್ಟಿಂಗ್ ಟಾಪಿಕ್, ಎಲ್ಲರಿಗೂ ಅದು ತಿಳಿಯಬೇಕು. ಯಾವುದು ಕಲ್ಕಿ ಅವತಾರ, ಆ ಪದದ ಮೀನಿಂಗು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಕಲ್ಕಿ ಅಂದ್ರೇನು? ಈಗ ಫಸ್ಟ್ ಒಂದು ಪದ ತಗೊಳ್ಳೋಣ. ಕಲ್ಕಿ ಅಂದ್ರೇನು? ಕಲ್ಕಿ ಅಂದರೆ ಕಲಿಯನ್ನು ಅಂತ್ಯ ಮಾಡುವವನೇ ಕಲ್ಕಿ. ಕಲಿ ಕ ಕೀಲನ್ ಕರ್ನೆ ವಾಲ ಹಿ ಕಲ್ಕಿ. ಅರ್ಥ ಆಯ್ತಾ? ಅದೇ ಕಲ್ಕಿ ಅನ್ನೋ ಪದದ ಮೀನಿಂಗ್ ಅರ್ಥ ಆಯ್ತಾ? ಇನ್ನೇನೂ ಇಲ್ಲ. ಇವಾಗ ಯಾರೋ ಇವಾಗ ಅವತಾರ ನಾರಾಯಣನ ಅಲ್ವಾ ಬರ್ತಾನೆ ಅಂದರೆ ಅವನ ಹೆಸರು ಕಲ್ಕಿ ಅಂತ ಇರಲ್ಲ. ಅರ್ಥ ಆಯ್ತಾ? ಅದು ಒಂದು ಪದದ ಅರ್ಥ ಅಷ್ಟೇ, ಅದು ಕೊಟ್ಟಿರೋದು. ಇವಾಗ ಅವನ ಹೆಸರು ಬೇರೆ ಏನೋ ಇರ್ಬೋದು ಅಷ್ಟೇ. ಇವಾಗ ನಾನು ಇನ್ನೂ ಡೀಪಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಏನಪ್ಪ ಅಂದರೆ, ಇವಾಗ ಈಗಿನ ಸಮಾಜನೇ ಕಲಿನ ಸಮಾಜ, ಅಂಧಕಾರ, ಏನೂ ಗೊತ್ತಿಲ್ಲ ಅಲ್ವಾ? ಏನು ಮಾಡೋದು? ಈ ಅಂಧಕಾರ, ಇಗ್ನೋರೆನ್ಸ್, ಈ ಸುಳ್ಳನ್ನು ಅಂತ್ಯ ಮಾಡಿ ಪ್ರಕಾಶ ಬೆಳಕಂತಿರೋದು. ಇವಾಗ ನಿಮ್ಗೆ ಗೊತ್ತು, ಈಗ ಯಾರಿಗೂ ಜೀವಿಸೋಕ್ಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಈಗ ಹೇಗೆ ಜೀವಿಸುವುದು, ಏನು ಮಾಡಲು ಈ ಭೂಲೋಕಕ್ಕೆ ಬಂದಿದ್ದಾನೆ ಮನುಷ್ಯನು, ಮತ್ತು ಇನ್ನೂ ವೇದಿಕ ಸನಾತನ ಸತ್ಯ ಧರ್ಮವನ್ನು ಸ್ಥಾಪಿಸೋಕ್ಕೆ ಅವತಾರ ಬರುವುದು. ಅರ್ಥ ಆಯ್ತಾ? ಆ ಕಲಿನಂತೆ ಮಾಡಿ ಪ್ರಕಾಶ ಬೆಳಕನ್ನು ತರುವುದು. ಅದೇ ಅವನೇ. ಯಾರೋ ಅದು ವೇದಿಕ ಸನಾತನ ಧರ್ಮ ಮತ್ತು ಮನುಷ್ಯನು ಏನು ಮಾಡೋಕ್ಕೆ ಭೂಲೋಕಕ್ಕೆ ಬಂದಿದ್ದಾನೆ, ಏನು ಮಾಡಬೇಕು, ಹೇಗೆ ಬದುಕಬೇಕು ಭೂಲೋಕದಲ್ಲಿ, ಅದು ತಿಳಿಸಿಕೊಡುತ್ತಾನೆ ನೋಡು. ಮತ್ತು ಇನ್ನೂ ಬೇರೆ ಎಷ್ಟೋ ಇದೆ, ಬಟ್ ಆ ಪ್ರಕಾಶ ಬೆಳಕು ತರ್ತಾನೆ ನೋಡು, ಅವನೇ ಕಲ್ಕಿ ಅವತಾರ. ಅವನೇ ಕಲ್ಕಿ. ಯಾಕಂದರೆ ಅವನು ಬೆಳಕು, ಪ್ರಕಾಶವನ್ನು ತಂದ. ಅದು ಯಾರು, ಅದು ಅವನ ಹೆಸರು ಏನು ಬೇಕಾದ್ರೂ ಆಗಿರ್ಬೋದು, ಅದು ಪದದ ಈ ಕಲ್ಕಿ ಅನ್ನೋದಿದೆಯಲ್ಲ, ಅದು ಒಂದು ಕಲಿನ ಅಂತ್ಯ ಮಾಡುವವನು ಅಷ್ಟೆ. ಯಾರು ಕಲಿನ ಅಂತ್ಯ ಮಾಡುತ್ತಾನೋ, ಇಗ್ನೋರೆನ್ಸನ್ನು ತೆಗೆದುಹಾಕಿ ಪ್ರಕಾಶ ಬೆಳಕನ್ನು ತರುತ್ತಾನೋ, ಅವನೇ ಕಲ್ಕಿ. ಅರ್ಥ ಆಯ್ತಾ? ಸೊ ಇದು ಕಲ್ಕಿ ಅನ್ನೋದು ನಿಮಗೆ ಸ್ಪಷ್ಟವಾಗಿ. ಸೊ ಇವಾಗ ಅವತಾರ ಬಗ್ಗೆ ತಿಳಿಯೋಣ. ಅವತಾರ ಅಂದ್ರೇನು ಅಂತ ನನ್ನ ಗುರುದೇವ ಹೇಳ್ತಾರೆ ಇಂಗ್ಲೀಷಲ್ಲಿ. ನಾನು ಅದನ್ನು ಇಂಗ್ಲೀಷ್ ಇಂಟರ್ವ್ಯೂ ವಿಡಿಯೋನ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ. ಕರೆಕ್ಟಾಗಿ ನನ್ನ ಗುರುದೇವ ಎಕ್ಸ್ಪ್ಲೈನ್ ಮಾಡ್ತಾರೆ, ನಾನು ಕನ್ನಡದಲ್ಲಿ ಹೇಳ್ತೀನಿ. ಸೊ ಅವತಾರ ಅಂದರೆ ಒಂದು ಸಂಸ್ಕೃತದ ಪದ. ಅವತಾರ ಅಂದರೆ ಅವತಾರ ಅಂದರೆ ಕ್ರಾಸಿಂಗ್ ಓವರ್, ಕ್ರಾಸ್ ಮಾಡೋದು, ಕ್ರಾಸಿಂಗ್ ಓವರ್ ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು, ಅದು ಅವತಾರ ಅಂದರೆ. ಸೊ ಅವತಾರ ಪರ್ಪಸ್ ಏನು ಅಂದರೆ, ಮೊದಲಾಗಿ ಭೂದೇವಿಯನ್ನು ರಕ್ಷಣೆ ಮಾಡುವುದು, ಭೂದೇವಿಯ ವೈಬ್ರೇಷನ್ ಫ್ರೀಕ್ವೆನ್ಸಿ ಮೇಲಕ್ಕೆ ತರುವುದು, ರಕ್ಷಣೆ ಮಾಡುವುದು. ಅದೊಂದೇ ಇಲ್ಲ, ಇನ್ನೊಂದು ಕಾರಣ ಯಾಕೆ ಅವತಾರ ಬರುತ್ತಾನೆ ಅಂದರೆ, ನಮ್ಮಂಥ ಈ ಹುಟ್ಟು ಸಾವಿಂದ ನರಳುತ್ತಿರುವ ನಮ್ಮಂಥ ಜೀವಾತ್ಮಗಳನ್ನು ಈ ಹುಟ್ಟು ಸಾವಿಂದ ಮುಕ್ತಿ ಮಾಡಿ ನಮ್ಮನ್ನು ಸ್ವರ್ಗಲೋಕಕ್ಕೆ, ಮೇಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕೆ, ಹುಟ್ಟು ಸಾವಿಂದ ಮುಕ್ತಿ ಮಾಡುವುದಕ್ಕೆ, ಮತ್ತು ನಮ್ಮಂಥ ಜೀವಾತ್ಮಗಳಿಗೆ ಒಂದು ಅವಕಾಶವನ್ನು ನೀಡುವುದಕ್ಕೆ ಅವತಾರ ಬರುವುದು. ಈ ಬಂಧನದಿಂದ ಹುಟ್ಟು ಸಾವಿಂದ ಮುಕ್ತಿಯಾಗಿ ಮೋಕ್ಷ ಪಡೆಯುವುದಕ್ಕೆ ಅಂತ ನಾನು ಹೇಳ್ತೀನಿ. ಮೋಕ್ಷ ಪಡೆಯುವುದಕ್ಕೆ ಆ ಅವತಾರ ನಮ್ಮ ರಕ್ಷಣೆ ಮಾಡುತ್ತಾರೆ ನಮಗೆ, ಅದಕ್ಕೋಸ್ಕರನೂ ಬರ್ತಾರೆ. ಮತ್ತು ಏನಂದರೆ ಅವತಾರ ಅಂದರೆ ಇನ್ನೊಂದು ನನ್ನ ಗುರುದೇವ ಹೇಳ್ತಾರೆ, ಒಂದು ಡಿವೈನ್ ರೆಲ್ಮಿಂದ, ಅಂದರೆ ಒಂದು ಎತ್ತರವಾದ ಲೋಕ, ಅಂದರೆ ದೇವತೆಗಳಿರುವ ಲೋಕದಿಂದ ಈ ಒಂದು 3D ರೆಲ್ಮ್ ಅಂದರೆ ಈ ಭೂಲೋಕಕ್ಕೆ ಬರೋದು, ಅದನ್ನೇ ಅವತಾರ ಅನ್ನೋದು. ಅರ್ಥ ಆಯ್ತಾ? ಒಂದು ಎತ್ತರವಾದ ಲೋಕ, ದೇವದ ಲೋಕಗಳಿಂದ ಬರೋದು ಈ ಲೋಕಕ್ಕೆ. ಅದು ನೋಡಿ, ಅಂದರೆ ಹೆಂಗಂದರೆ ಅವ್ರ ಓನ್ ವಿಲ್, ಅಂದರೆ ಅವರ ಇಚ್ಛಾಶಕ್ತಿಯಂತೆ ಬರೋದವರು. ಅರ್ಥ ಆಯ್ತಾ? ಇವಾಗ ನಮ್ಮಂಥ ಸ್ಪಿರಿಟ್ಸ್ ಏನಪ್ಪ ಅಂದರೆ, ನಮ್ಮಂಥ ಜೀವಾತ್ಮಗಳು ಏನಪ್ಪ ಅಂದರೆ, ನಮಗೆ ಆ ಶಕ್ತಿ ಇರಲ್ಲ. ನಾವು ಇಲ್ಲಿ ಸಿಗಾಕೊಂಡ್ಬಿಡ್ತೀವಿ, ಯಾಕಂದರೆ ನಮಗೆ ಆ ನಾಲೆಜ್ ಇರಲ್ಲ, ಆ ಜ್ಞಾನ ಇರಲ್ಲ ನಮಗೆ. ಇಲ್ಲಿಂದ ಹುಟ್ಟು ಸಾವಿಂದ ಮುಕ್ತಿಯಾಗಿ ಸ್ವರ್ಗಲೋಕಕ್ಕೆ ಹೋಗೋಕ್ಕೆ ಮತ್ತು ಆ ಶಕ್ತಿ ಇರಲ್ಲ, ಈ ಭೂಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗೋಕ್ಕೆ. ನಾವಿಲ್ಲಿ ಬಂದಿನಲ್ಲಿ ಹುಟ್ಟು ಸಾವಿರ ಸಿಗಾಕೊಂಡ್ಬಿಡ್ತೀವಿ. ಆದರೆ ಅವತಾರ ಅದಲ್ಲ. ಅವತಾರ ಒಂದು ದೈವ, ಅವನ ಇಚ್ಛಾಶಕ್ತಿಯಿಂದ ಅವನು ಬರೋದು ಭೂಲೋಕಕ್ಕೆ. ಅರ್ಥ ಆಯ್ತಾ? ಒಂದು ಲೋಕದಿಂದ, ಎತ್ತರವಾದ ಲೋಕದಿಂದ ಈ ಭೂಲೋಕಕ್ಕೆ ಬರೋದು.
ಅದೇ ಯಾವುದಕ್ಕೆ ಭೂದೇವಿನ ರಕ್ಷಣೆ ಮಾಡೋದೇ ನಮ್ಮಂಥ ಜೀವಾತ್ಮಗಳನ್ನು ರಕ್ಷಣೆ ಮಾಡುವುದಕ್ಕೆ ಬರೋದು. ಇವತ್ತು ಇನ್ನೇನಪ್ಪ ಅಂದರೆ ಅವತಾರ ಅಂದರೆ ಇವಾಗ ಈಗ ನಾರಾಯಣ ವೈಕುಂಠದಿಂದ ಬಂದ್ಬಿಟ್ಟಿದ್ದಾನೆ ಅಂದ ತಕ್ಷಣ ಎಲ್ಲ ಅದೇ ಆಗದೆ ಆಗ್ಬಿಡಲ್ಲ. ಒಂದು ಸತಿ ನಾವು ಈ ಭೂಲೋಕಕ್ಕೆ ಬಂದರೆ, ನಾನು ಗುರುದೇವ ಸ್ಪಷ್ಟವಾಗಿ ಹೇಳ್ತೇನೆ, ಒಂದು ಸತಿ ನಾವು ಈ ಭೂಲೋಕಕ್ಕೆ ಬಂದರೆ ಯಾವುದೇ ಆಗಿರಲಿ, ಆ ಪ್ರಿಸನ್ ಮೇಟ್ರಿಕ್ಸ್ ಬ್ರೇಕ್ ಇದೆಯಲ್ಲ, ಅಂದರೆ ಒಂದು ಹೇಳ್ತೀನಿ, ಈ ಭೂಲೋಕ ಇದೆಯಲ್ಲ, ಇದು ಒಂದು ಬಂಧನ, ಇದೇ ಒಂದು ಜೈಲು, ಅರ್ಥ ಆಯ್ತಾ? ಖೈದಿ ಥರ ಇದು, ಅಂದರೆ ಜೈಲ್ ಥರ, ಅರ್ಥ ಆಯ್ತಾ? ನಾನು ಹೇಳ್ತೀನಿ ಜೈಲ್ ಥರ. ಇಲ್ಲಿಗೆ ಒಂದು ಸತಿ ಬಂದರೆ ಯಾರೇ ಆಗಿರಲಿ, ಇಲ್ಲಿಂದ ಮುಕ್ತಿ ಆಗಬೇಕು, ಇಲ್ಲಿಂದ ಮೋಕ್ಷ ಪಡಬೇಕಂತ ಕರ್ಮ ಮಾಡ್ತೀವಿ ನೋಡು, ಅದೆಲ್ಲರಿಗೂ ಸೇಮ್. ಅವತಾರ ಅಂದಿದ ತಕ್ಷಣ ಎಲ್ಲ ಅದಾಗದೇ ಆಗ್ಬಿಡಲ್ಲ ಅಂತ ನನ್ನ ಗುರುದೇವ ಹೇಳ್ತಾರೆ. ಅವತಾರ ಅಂದಿದ ತಕ್ಷಣ ಎಲ್ಲ ಆಗಲ್ಲ. ಪ್ರಿಸನ್ ಮ್ಯಾಟ್ರಿಕ್ಸ್ ಬ್ರೇಕ್ ಇದೆಯಲ್ಲ, ಈ ಬಂದಿನ ಮುಕ್ತಿ ಆಗೋದಕ್ಕೆ ಅದೆಲ್ಲ ಸೇಮ್. ಅದಕ್ಕೆ ಉದಾಹರಣೆ ನನ್ನ ಗುರುದೇವ ಕೊಡ್ತಾರೆ. ಈಗ ಕೃಷ್ಣ ಅವತಾರದಲ್ಲಿ ಕೃಷ್ಣ ಹುಟ್ಟುವಾಗ ಹೇಗೆ ಈ ಜೈಲಲ್ಲಿ ತಾನೇ ಹುಟ್ಟಿದ್ದು ಕೃಷ್ಣ, ಜೈಲಲ್ಲಿ ಹುಟ್ಟಿ ಆಮೇಲೆ ಜೈಲಿಂದ ಗೇಟ್ ತೆಗೆದು ಆಚೆ ಬಂದ್ರಲ್ಲ, ಅದು ಒಂದು ಮೆಟಫರ್. ಅದು ಕತೆ ಅದು ಏನು ಹೇಳ್ತಿರೋದಂದರೆ, ಒಂದು ಸತಿ ಅಂದರೆ ಏನು ಅವತಾರ ಬರ್ತದಲ್ಲ, ಅವರು ಈ ಬಂದಿನ ಕಾರಣ ಆ ಜೈಲಿದೆ ನೋಡಿ, ಈ ಜೈಲೇ ಈ ಭೂಲೋಕನೇ ಆ ಜೈಲು. ಇದರಿಂದ ಆ ಅವತಾರ ಇದೆಯಲ್ಲ, ಈ ಬಂದೆ ಕಾರಣದಿಂದ, ಅಂದರೆ ಈ ಹುಟ್ಟು ಸಾವಿಂದ ಮತ್ತು ಈ ಜೈಲು, ಈ ಬಂಧನ ಇದೆಯಲ್ಲ, ಇದರಿಂದ ಹೇಗೆ ಮುಕ್ತಿ ಆಗಬೇಕು ಅಂತ ತಿಳಿಸಿಕೊಡುವುದಕ್ಕೆ ಅವತಾರ ಬರುವುದು ಅಂತ ನಾನು ಗುರುದೇವ್ ಹೇಳೋದು. ಸ್ಪಷ್ಟವಾಗಿ ಸರಳವಾಗಿ ಹೇಳ್ತಾರೆ, ಕೃಷ್ಣನ ಒಂದು ಕಥೆಯನ್ನು ಇಟ್ಕೊಂಡು. ಸೊ ಅದಕ್ಕೆ ಅವತಾರ ಬರೋದು, ಅರ್ಥ ಆಯ್ತಾ? ಕಲ್ಕಿ ಅವತಾರ ಅಂದರೆ ಏನು ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ. ಮತ್ತು ನಾನು ಗುರುದೇವ್ ವಿಡಿಯೋ ಹಾಕ್ತೀನಿ ನೋಡಿ, ಇಂಗ್ಲೀಷಲ್ಲಿದೆ, ಇಂಗ್ಲೀಷ್ ಗೊತ್ತಿರುತ್ತೆ ಈಗ ಎಲ್ಲರಿಗೂ. ಸೊ ಅದನ್ನು ಹಾಕ್ತೀನಿ ಈ ವಿಡಿಯೋದಲ್ಲೇ. ಸೊ ಇದು ಕಲ್ಕಿ ಅವತಾರ ಏನು ಅಂತ ನಾನು ಸ್ಪಷ್ಟತೆ ಕೊಟ್ಟಿದ್ದು. ಕಲ್ಕಿ ಅಂದರೆ ಅದೇ ಕಲ್ಕಿ ಅವತಾರ ಅಂದರೆ ಯಾವುದೋ ಒಬ್ಬ ಕಲ್ಕಿ ಅವತಾರ ಹೆಸರು ಇಟ್ಕೊಂಡೇ ಬರೋಲ್ಲ. ಕಲ್ಕಿ ಅವತಾರ ಅದು ಒಂದು ಅದು ಒಂದು ಏನೋ ಸ್ಥಾನ ಅಷ್ಟೇ. ಅದು ಒಂದು ಒಬ್ಬ ಅದೇ ಕಲಿನ ನಾಶ ಮಾಡುವವನೇ, ಅವನೇ ಕಲ್ಕಿ ಅಂತ ಅವನು ಗುರುತಿಸ್ತಾರೆ ಅಷ್ಟೇ. ಅದು ಅವನ ಹೆಸರು ಬೇರೆ ಇರ್ಬೋದು, ಯಾರು ಬೇಕಾದರೂ ಇರ್ಬೋದು, ಅರ್ಥ ಆಯ್ತಾ? The word avatar in Sanskrit means crossing over, like you cross over. Avtaran. There are many purposes to an avatar. Like for example, like if an avatar comes down, it is there to raise the Bhudevi's vibrations up. That is one of the purposes, to save Bhudevi basically. Then to set up standards and precedents for future times. That is also a reason. But still the most important reason is to actually save the spirits and take them out. Give them an opportunity to get out of the physical realm of existence. That is the main purpose. Avatar is basically something which is coming from the divine realm, comes back into the physical, but is like everybody else when it's here. It's not like just because you're divine, everything will just happen. It doesn't happen like that. Once you go into the prison, like the rules of prison break are the same for everybody. So whether it's divine or normal being, that does not differ for that. So the whole point is, it goes into the prison to teach prison break to the beings which are already there. Even in like Krishna avatar, one can see that when they showed like Krishna was born into a prison straight. He was born straight into a prison, and then the prison got unlocked and he came out. So that is a metaphor for being trapped in the physical world. The physical world is the prison itself. So once you've gone into the prison, you've gone into the prison of your own accord. Other people, when they come, normal spirits, when they are born into this prison, they do that because they have no other option. Because they are just caught in the cycle of birth and death. They don't have enough knowledge or energy to get out of the 3D existence into the other realms. But when divine makes that journey, it is done through one's own will. Divine does that from one's own choice. When you are trying to get in touch with your Vedic roots, then you will become actual resident. ಅವತಾರ ಅಂದರೆ ಸೊ ನಾನಿನ್ನು ನೆಕ್ಸ್ಟ್ ವಿಡಿಯೋ ತರ್ತೀನಿ. ಯಾವುದೋ ಕಲ್ಕಿ ಅವತಾರ ಕುದುರೆ ಮತ್ತು ಕಲ್ಕಿ ಅವತಾರ ಕತ್ತಿ, ಏನದು ನಿಜವಾಗ್ಲೂ ಏನದು ಅಂತ ಹೇಳ್ತಿದೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಎಲ್ಲರೂ ಈ ವಿಡಿಯೋ ನೋಡೋರು ಆ ವಿಡಿಯೋ ಕಾಯಿರಿ, ಬರ್ತೀರ. ಸ್ಪಷ್ಟವಾಗಿ ತಿಳಿಸ್ತೀನಿ ಏನು ಅದು ಕುದುರೆ ಮತ್ತು ಆ ಕತ್ತಿ ಏನು ಕಲ್ಕಿದು ಅಂತ. ಸೊ ಶಿವನಾರಾಯಣಗೆ ಗುರುದೇವ್ ಪಿಟಿನೇ ನಿಜವಾದ ಗುರು.